ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಮುದ್ದು ಸೊಸೆ. ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಈ ಕಡೆ ಸಾವಿತ್ರಿಗೆ ಸರಿಯಾಗಿ ಕ್ಲಾಸ್ ತಗೊತಾರೆ ಭದ್ರಾ ಅವರು. ಆದರೆ ಈ ಕಡೆ ಶಿವರಾಮೇಗೌಡರಿಗೆ ಈ ಕಡೆ ವಿದ್ಯನ್ ಮೇಲೆ ತುಂಬಾ ನಂಬಿಕೆ ಇರುತ್ತೆ. ಪಾಪ ನಮ್ಮ ಮುದ್ದು ಸೊಸೆ, ಆದರೂ ತಪ್ಪು ಮಾಡೋರು ಅವರು. ಆದರೂ ವಿದ್ಯಾ ಭದ್ರನ ಒಂದು ಮಾಡಬೇಕಲ್ವಾ? ಏನು ಮಾಡಲಿ, ಹೇಗಾದರೂ ಮಾಡಿ ಭದ್ರ ಮತ್ತು ವಿದ್ಯಾನ ಒಂದು ಮಾಡಲೇಬೇಕು, ಏನಾದರೂ ಮಾಡಲೇಬೇಕು ಅಂತ ಈ ಕಡೆ ಶಿವರಾಮೇಗೌಡರು ಕೂಡ ವಿದ್ಯನ ನಿಯತ್ತಿನ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಯಾರಿಗೂ ಕೆಟ್ಟದ್ದು ಬಯಸಲ್ಲ ವಿದ್ಯಾ, ಆದರೆ ಇಂಥ ವಿಷಯದಲ್ಲಿ ಇದೊಂದು ದೊಡ್ಡ ತಪ್ಪಾಗಿದೆ. ಆದರೆ ಏನು ಮಾಡೋದು, ಚಿಕ್ಕವರಾಗಿ ಅವ್ರು ತಪ್ಪು ಮಾಡಿದಾಗ ನಾವು ಬುದ್ಧಿ ಮಾತು ಹೇಳಲೇಬೇಕು ಅಂತ ಶಿವರಾಮೇಗೌಡರು ತನ್ನ ಮನಸ್ಸಲ್ಲಿ ಅನ್ಕೊತಾ ಇರ್ತಾರೆ. ಈ ಕಡೆ ಅಮ್ಮಮ್ಮನ ಮಾತಿಗೂ ಕೂಡ ಶಿವರಾಮೇಗೌಡರು ಯೋಚನೆ ಮಾಡ್ತಾ ಇರ್ತಾರೆ. ಅಮ್ಮ ಹೇಳಿದ್ದು ದಿಟ್ಟನೆ, ಆದರೂ ವಿದ್ಯಾ ಸಾನೆ ಒಳ್ಳೆಯವಳು ಅಂತ ಯೋಚಿಸ್ತಾ ಇರ್ತಾರೆ. ಈ ಕಡೆ ವಿದ್ಯಾ ಅಂತೂ ಮೆಡಿಕಲ್ ಓದೋಕ್ಕೋಸ್ಕರ ಎಲ್ಲ ಕಡೆ ಕೆಲಸ ಮಾಡ್ತಾ ಇರ್ತಾರೆ. ಈ ಕಡೆ ಹೋಟೆಲ್ನಲ್ಲೂ ಕೂಡ ಇಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಹೋಟೆಲ್ನಲ್ಲಿ ಎಲೆನ ತೆಗಿತಾ ಇರುವಾಗ ಈ ಕಡೆ ಭದ್ರಾ ಅದನ್ನು ನೋಡೇ ಬಿಡ್ತಾರೆ. ಅದೇ ಹೋಟೆಲ್ಗೆ ಭದ್ರಾ ಬಂದಿರ್ತಾರೆ. ಇದೇನಿದು, ವಿದ್ಯಾ ಹೋಟೆಲಲ್ಲಿ ಕೆಲಸ ಮಾಡ್ತಾ ಇದ್ದಾಳ, ಇದೇನಿದು ಆಶ್ಚರ್ಯ, ಅರ್ಥನೇ ಆಗ್ತಾ ಇಲ್ವಲ್ಲ. ವಿದ್ಯೆಗೆ ಇಂಥ ಪರಿಸ್ಥಿತಿನ ನಂಗೆ ನೋಡೋಕ್ಕೂ ತುಂಬಾ ನೋವಾಗ್ತೈತೆ. ಹೊಟ್ಟೆಯಲ್ಲಿ ಮಗ ಇಟ್ಕೊಂಡು ಈ ರೀತಿ ಕೆಲಸ ಮಾಡ್ತಾ ಇದ್ದಾಳ, ಅಯ್ಯೋ ಅರ್ಥನೇ ಆಗ್ತಾ ಇಲ್ವಲ್ಲ. ಆದರೂ ನನಗೆ ಸಾನೆ ಕೋಪ ಐತೆ. ಆದರೆ ತನ್ನ ಹೊಟ್ಟೆಯಲ್ಲಿ ಮಗ ಇಟ್ಕೊಂಡು ಈ ರೀತಿ ಕೆಲಸ ಮಾಡೋದು ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ ಅಂತ ಭದ್ರಾ ತುಂಬಾ ಮನಸ್ಸಲ್ಲಿ ಬೇಜಾರು ಮಾಡ್ಕೊತಾ ಇರ್ತಾರೆ. ಭದ್ರಾ ಬಂದಿರೋದನ್ನು ನೋಡಿ ವಿದ್ಯಾ ತುಂಬಾ ಭಯ ಪಡ್ತಾರೆ. ಅಯ್ಯೋ ದೇವ್ರೆ, ಗೌಡ್ರು ಕೂಡ ಇಲ್ಲೇ ಇದ್ದಾರಲ್ಲ ಅಂತ ತುಂಬಾ ಟೆನ್ಷನ್ ತಗೊತಾರೆ. ಆಗ ಊಟನೂ ಕೂಡ ಏನೋ ಬಡಿಸ್ತಾರೆ, ಆದರೆ ಸರಿಯಾಗಿ ಬಡಿಸಿಲ್ಲ ಅಂತ ಇಲ್ಲಿ ಹೋಟೆಲ್ ಮಾಲೀಕರು ವಿದ್ಯಾಗೆ ಸರಿಯಾಗಿ ಬೈತಾರೆ. ಏನಮ್ಮ ಅಷ್ಟು ಗೊತ್ತಾಗಲ್ವಾ, ಕೆಲಸ ಮಾಡೋಕ್ಕೆ ಬರ್ದಿಲ್ಲ ಅಂದಮೇಲೆ ಯಾಕೆ ಇಲ್ಲಿ ಬಂದು ನಮ್ಮ ತಲೆ ತಿಂತೀರಾ? ಎಲ್ಲ ನಮ್ಮ ತಲೆ ತಿನ್ನೋರು ನೋಡು, ಕೆಲಸ ಮಾಡಬೇಕು ಅಂದರೆ ನೀಟಾಗಿ ಮಾಡು, ಇಲ್ಲ ಅಂದರೆ ಇಲ್ಲಿಂದ ಹೋಗ್ತಾ ಇರು ಅಂತ ಬೈತಾರೆ. ಅದನ್ನು ಕೇಳಿಸಿಕೊಂಡ ಭದ್ರಾಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ವಿದ್ಯೆಗೆ ಇಷ್ಟೊಂದು ಅವಮಾನ ಆದರೂ ಯಾಕೆ ಇಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ, ದುಡ್ಡಿಗೋಸ್ಕರ ಎಷ್ಟು ಪರದಾಡ್ತಾ ಇದ್ದಾಳೆ ಅಂತ ಭದ್ರಾ ತುಂಬಾ ಬೇಜಾರು ಮಾಡ್ಕೊತಾರೆ. ಭದ್ರಾ ಅಂತೂ ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೋಗ್ತಾರೆ. ಭದ್ರಾ ಹೋಗ್ತಾ ಇರೋದನ್ನು ನೋಡಿ ವಿದ್ಯಾ ಅಂತೂ ತುಂಬಾ ನೊಂದ್ಕೊಂಡಿರ್ತಾರೆ. ವಿದ್ಯೆಗೆ ಭದ್ರಾ ಮೇಲೆ ತುಂಬಾ ಪ್ರೀತಿ ಇರುತ್ತೆ. ಆದರೆ ಈ ಕಡೆ ಭದ್ರಾಗೂ ಕೂಡ ವಿದ್ಯೆಯ ಮೇಲೆ ತುಂಬಾ ಕಾಳಜಿ ಪ್ರೀತಿ ಎಲ್ಲ ಇರುತ್ತೆ. ಆದರೆ ತೋರಿಸ್ಕೊತಾ ಇಲ್ಲ. ಒಂದೇ ಒಂದು ಕಾರಣ ಅಂದರೆ ಮಗು ತನ್ನದಲ್ಲ ಅನ್ನೋ ಕಾರಣಕ್ಕೆ ವಿದ್ಯೆಯ ಮೇಲೆ ಸಿಟ್ಟಾಗಿದ್ದಾರೆ ಹೊರತು ಬೇರೆ ಯಾವುದಕ್ಕೂ ಕೂಡ ವಿದ್ಯೆಯ ಮೇಲೆ ತುಂಬಾ ಪ್ರೀತಿ ಇರುತ್ತೆ ಭದ್ರಾಗೆ. ವಿದ್ಯಾ ಎಂಥ ಕೆಲಸ ಮಾಡ್ತಾ ಇದ್ದಾಳೆ, ತನ್ನ ಓದಕ್ಕೋಸ್ಕರ ಇಷ್ಟೆಲ್ಲ ಪರದಾಡ್ತಾ ಇದ್ದಾಳ, ನನ್ನ ಕಣ್ಮುಂದೆ ಇದನ್ನೆಲ್ಲ ನೋಡೋಕ್ಕಾಗ್ತಾ ಇಲ್ಲ ಅಂತ ಭದ್ರಾ ತುಂಬಾ ನೊಂದ್ಕೊಂಡು ಅಲ್ಲಿಂದ ಹೋಗ್ತಾರೆ. ಈ ಕಡೆ ಅಂಗಡಿಯ ಮಾಲೀಕರು, ನೋಡಮ್ಮ ವಿದ್ಯಾ, ಸ್ವಲ್ಪ ಕೆಲಸನ ನೋಡ್ಕೊಂಡು ಮಾಡು, ಕಸ್ಟಮರಿಗೆ ಬೇಜಾರಾದರೆ ಮತ್ತೆ ನಮಗೆ ವ್ಯಾಪಾರ ಆಗಲ್ಲ ಅಂತ ಈ ಕಡೆ ಮಾಲೀಕರು ಹೇಳ್ತಾರೆ. ಅಯ್ಯೋ ಇನ್ನೊಂದು ಸಾರಿ ಆ ರೀತಿ ಆಗಕ್ಕಿಲ್ಲ ಅಂತ ವಿದ್ಯಾ ಹೇಳ್ತಾರೆ. ಮನೆಗೆ ಬಂದ ಭದ್ರಾಗೆ ಈಶ್ವರಿಯವರು, ಲೇ ಭದ್ರಾ, ಏನು ಇದು ನಮ್ಮ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಗ್ತಾ ಇದೆ. ಅಲ್ಲ, ಈ ಮನೆ ಸೊಸೆ ಆದ ಆ ವಿದ್ಯಾ ಇಷ್ಟೊಂದು ಅವಮಾನ ಮಾಡ್ತಾ ಇದ್ದಾಳೆ, ಇದನ್ನೆಲ್ಲ ಬೇಕು ಅಂತಲೇ ಮಾಡ್ತಾ ಇದ್ದಾಳೆ ಕಣ್ಲ. ಅವಳು ನಮ್ಮ ಮಾನ ಮರ್ಯಾದೆ ತೆಗಿಬೇಕಂತಲೇ ಮಾಡ್ತಾ ಇದ್ದಾಳೆ. ಈ ಮನೆ ಸೊಸೆಯಾಗಿ ಯಾವುದೋ ಹೋಟೆಲ್ ಕೆಲಸಕ್ಕೆ ಹೋಗ್ತಾ ಇದ್ದಾಳಲ್ಲ, ಇದು ನಮ್ಮ ಮನೆತನ ಮರ್ಯಾದೆ ತೆಗಿಬೇಕು ಅಂತಲೇ ತಾನೇ ಮಾಡ್ತಾ ಇರೋದು ಅವಳು ಅಂತ ಈಶ್ವರಿ ಕೂಗಾಡ್ತಾರೆ. ಆಗ ಭದ್ರಾಗೆ ಇನ್ನಷ್ಟು ಬೇಜಾರಾಗ್ತಾ ಇರುತ್ತೆ. ಇದನ್ನೆಲ್ಲ ಕೇಳಿಸಿಕೊಂಡ ಶಿವರಾಮೇಗೌಡರು, ಈಶ್ವರಿ ಏನು ಮಾತಾಡ್ತಾ ಇದೆಯಾ, ಅವಳು ನೋಡು, ಅವಳು ಕಷ್ಟಪಡ್ತಾ ಇರೋದು ಅವಳು ಓದಕ್ಕೋಸ್ಕರ, ಅದರಲ್ಲಿ ಮರ್ಯಾದೆ ಹೋಗೋ ಪ್ರಶ್ನೆ ಏನಿದೆ, ಅವ್ರ ಕೆಲಸಕ್ಕೋಸ್ಕರ ಯಾರು ಏನು ಮಾಡಿದ್ರು ತೊಂದರೆ ಇಲ್ಲ ಬಿಡು ಅಂತ ಈ ಕಡೆ ಇಲ್ಲಿ ಶಿವರಾಮೇಗೌಡರು ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಈಶ್ವರಿ, ಹಾಗಲ್ಲ ಭಾವ, ನೀವು ಇದು ರಾಜಕೀಯದಲ್ಲಿದ್ದೀರಾ, ನಿಮ್ಮನೆ ಸೊಸೆ ಅಂದಮೇಲೆ ನಮ್ಮ ಮಾನ ಮರ್ಯಾದೆ ಎಲ್ಲ ಹೋಗುತ್ತಲ್ವಾ, ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ, ನನಗೇನಾಗಬೇಕು ಅಂತ ಈಶ್ವರಿ ಹೇಳ್ತಾರೆ. ಆಗ ಶಿವರಾಮೇಗೌಡರಿಗೂ ಕೂಡ ಸ್ವಲ್ಪ ಬೇಜಾರಾಗುತ್ತೆ. ಆಗ ಅಮ್ಮಮ್ಮ ಅಂತೂ, ಸಾಕು ನಿಲ್ಲಿಸ್ತೀಯ ನಿನ್ನ ಮಾತನ್ನ ಅಂತ ಈಶ್ವರಿ ಮೇಲೆ ಕೂಗಾಡ್ತಾರೆ. ಅಲ್ಲ, ಅವಳಿಗೆ ದುಡ್ಡು ಎಲ್ಲಿದೆ, ಅವಳು ಕೆಲಸ ಮಾಡಿಕೊಂಡು ಓದ್ತಾ ಇದ್ದಾಳೆ ಅಂದರೆ ತಪ್ಪೇನು, ಅದಕ್ಕೆ ಯಾರು ಕೂಡ ಏನು ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ಈ ಕಡೆ ಅಮ್ಮಮ್ಮ ಕೂಗಾಡ್ತಾರೆ. ರತ್ನ ಅಂತೂ, ನಮ್ಮ ವಿದ್ಯಾ ಸಾನೇ ಕಷ್ಟಪಡ್ತಾವಳೆ, ಅವಳ ಕಷ್ಟನ ನೋಡೋಕ್ಕಾಗ್ತಾ ಇಲ್ವಲ್ಲ, ನಮ್ಮ ಮಾತು ಕೂಡ ಅಳಿಯಂದ್ರು ಮಾತೇ ಕೇಳ್ತಾ ಇಲ್ಲ, ವಿದ್ಯಾನ ಮತ್ತೆ ಒಂದು ಮಾಡ್ಕೊಳ್ಳಿ ಅಂತ ಹೇಳಿದ್ರು ಕೂಡ ಅರ್ಥನೇ ಮಾಡ್ಕೊತಿಲ್ಲ. ದೇವ್ರ
ದೇವರೇ ಆದಷ್ಟು ಬೇಗ ಅವರಿಗೆ ಜ್ಞಾನೋದಯ ಆಗೋ ಹಾಗೆ ಮಾಡು, ವಿದ್ಯಾ ಹೊಟ್ಟೆಯಲ್ಲಿರುವ ಮಗ ಅವ್ರದ್ದೇ ಅನ್ನೋ ಗೊತ್ತಾಗುವಾಗ ಮಾಡು ದೇವ್ರೆ ಅಂತ ರತ್ನ ದೇವ್ರ ಮುಂದೆ ಕಣ್ಣೀರು ಹಾಕ್ತಾರೆ. ಆಗ ಚೆಲುವವರು ನೀನೇನು ಯೋಚನೆ ಮಾಡಬೇಡ ರತ್ನ, ನೋಡ್ತಾ ಇರು, ಆದಷ್ಟು ಬೇಗ ಅವರೇ ತನ್ನ ಹೊಟ್ಟೆಯಲ್ಲಿರೋ ಮಗು ನಂದೇ ಅಂತ ಒಪ್ಕೊಂತವ್ರೆ. ಆ ದೇವರು ನಮ್ಮ ಕೈ ಬಿಡಕ್ಕಿಲ್ಲ ರತ್ನ ಅಂತ ಚೆಲುವ ಹೇಳ್ತಾರೆ. ಆಗ ರತ್ನ ಏನೋ ನೀನು ಹೇಳ್ದ ಹಾಗೆ ಆದರೆ ಅಷ್ಟೇ ಸಾಕು, ನನ್ನಿಂದ ನನ್ನ ಮಗಳ ಜೀವನ ಹಾಳಾಗಿದೆ, ಮತ್ತೆ ನನ್ನಿಂದನೇ ನನ್ನ ಮಗಳ ಜೀವನ ಸರಿ ಹೋಗಬೇಕು ಅಂತ ರತ್ನ ಕಣ್ಣೀರು ಹಾಕ್ತಾ ಇರ್ತಾರೆ. ಈ ಕಡೆ ಇಲ್ಲಿ ವಿದ್ಯಾ ಅಂತೂ ಭದ್ರನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಭದ್ರ ಮಾತ್ರ ಪಾಪ ವಿದ್ಯಾ ತುಂಬ ಕಷ್ಟಪಡ್ತಾ ಇದ್ದಾಳೆ. ಅವಳ ಕಷ್ಟನ ನನಗೆ ನೋಡೋಕ್ಕೆ ಆಗ್ತಾ ಇಲ್ವಲ್ಲ, ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ, ಈ ಮನೆ ಸೊಸೆಯಾಗಿ ನನ್ನ ಹೆಂಡತಿಯಾಗಿ ಯಾಕೆ ಹಿಂಗೆ ಮಾಡ್ತಾ ಇದ್ದಾಳೆ, ಆದರೆ ದೊಡ್ಡ ಮೋಸ ಮಾಡಿದ್ದಾಳೆ. ನಾನು ಅವಳನ್ನು ತುಂಬಾ ನಂಬಿದ್ದೀನಿ, ತುಂಬಾ ಸಾನೇ ಪ್ರೀತಿ ಇಟ್ಕೊಂಡಿದ್ದೀನಿ, ಆದರೆ ಆ ಹೊಟ್ಟೆಲಿರೋ ಮಗ ಯಾರದ್ದೋ, ನಾನು ಅವಳ ಜೊತೆ ಸಂಸಾರನೇ ಮಾಡಿಲ್ಲ ಅಂದಮೇಲೆ ಆ ಮಗ ಬರೋಕ್ಕೆ ಹೇಗೆ ಸಾಧ್ಯ, ಯಾವುದೇ ಕಾರಣಕ್ಕೂ ಅವಳ ಹೊಟ್ಟೆಲಿರೋ ಮಗ ನಂದಲ್ಲ ಅಂತ ಭದ್ರ ಮತ್ತೆ ಅದನ್ನೇ ಜ್ಞಾಪಕ ಮಾಡ್ಕೊತಾ ಇರ್ತಾರೆ. ಈ ಕಡೆ ಭದ್ರಗೆ ಕಾಡಲ್ಲಿ ಒಂದು ದಿನ ಇಬ್ಬರು ಕೂಡ ಇಲ್ಲಿ ಗೊತ್ತಿಲ್ಲದೆ ಸಂಸಾರನ ಮಾಡಿರ್ತಾರೆ. ಆದರೆ ಭದ್ರಗೆ ಅರಿವೇ ಇರೋದಿಲ್ಲ, ಆದರೆ ವಿದ್ಯೆಗೆ ಎಲ್ಲ ಸತ್ಯನ ಗೊತ್ತಿರುತ್ತೆ. ಈಗ ಈ ಕಡೆ ವಿದ್ಯೆ ಅಂತೂ ಆ ಮಗ ಭದ್ರದೇ ಅಂತ ಒಪ್ಕೊಂಡ್ರು ಕೂಡ ಈ ಕಡೆ ಭದ್ರ ಮಾತ್ರ ಒಪ್ಕೊತಾ ಇರಲ್ಲ. ವಿದ್ಯೆನ ಕಷ್ಟ ನೋಡೋಕ್ಕಾಗದೆ ತುಂಬಾ ಸಂಕಟ ಪಡ್ತಾ ಇರ್ತಾರೆ. ಆಗ ಶಿವರಾಮೇಗೌಡರು, ಲೇ ಭದ್ರ, ನನಗೆ ಗೊತ್ತು ಕಣ್ಲ, ನೀನು ವಿದ್ಯೆ ಬಗ್ಗೆನೇ ಯೋಚನೆ ಮಾಡ್ತಾ ಇದೆಯಂತ, ನೋಡು ಅವಳು ಮೆಡಿಕಲ್ಗಾಗಿ ಎಷ್ಟು ಒದ್ದಾಡ್ತಾ ಇದ್ದಾಳೆ, ನಮ್ಮ ಹತ್ರ ದುಡ್ಡು ಇಸ್ಕೊಂಡಿಲ್ಲ, ದುಡ್ಡು ಬೇಡ ಅಂತ ಹೇಳ್ತಾ ಇದ್ದಾಳೆ, ಅವಳೇ ಕಷ್ಟಪಟ್ಟು ಅವಳೇ ಓದ್ತಾ ಇದ್ದಾಳೆ, ಆದರೆ ತಪ್ಪೇನೂ ಇಲ್ಲ ಕಣ್ಲ, ಆದರೂ ನೀನು ದೊಡ್ಡ ತಪ್ಪು ಮಾಡಿಬಿಟ್ಟೆ, ಆ ಮಗ ನಂದಲ್ಲ ಅಂತ ಹೇಳಿಬಿಟ್ಟೆ, ಯಾತಕ್ಕೂ ನೀನು ಸ್ವಲ್ಪ ಯೋಚನೆ ಮಾಡಿದ್ದಿದ್ರೆ ವಿದ್ಯೆಗೆ ಇಂಥ ಪರಿಸ್ಥಿತಿ ಬರ್ತಾ ಇರಲ್ಲ ಕಣ್ಲ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಆಗ ಭದ್ರಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ, ನನ್ನಿಂದನೇ ವಿದ್ಯೆಗೆ ಇಷ್ಟೆಲ್ಲ ನೋವಾಗ್ತಾ ಇದೆ ಅಂತ ಭದ್ರ ತುಂಬಾ ಟೆನ್ಷನ್ ಆಗಿ ಗಾಡಿ ತಗೊಂಡು ಹೋಗ್ತಾರೆ. ಈ ಕಡೆ ಅಪ್ಪಯ್ಯ, ನಾನು ಅಲ್ಲಿ ಒಂದು ಕಡೆ ಹೋಗಿ ಬರ್ತೀನಿ ಅಂತ ಹೋಗ್ತಾರೆ. ಆಗ ಸರಿ ಕಣ್ಲ, ಜೋಪಾನ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಇರುವಾಗ ಭದ್ರಗೆ ಆಕ್ಸಿಡೆಂಟ್ ಆಗುತ್ತೆ. ಅದೇ ದಾರಿಯಲ್ಲಿ ವಿದ್ಯೆನೂ ಕೂಡ ಬರ್ತಾರೆ. ಇಲ್ಲಿ ಯಾರಿಗೋ ಆಕ್ಸಿಡೆಂಟ್ ಆಗಿದೆ ಅಂತ ಎಲ್ಲರೂ ಕೂಡ ಗುಂಪು ಕಟ್ಕೊಂಡಿದ್ದಾಗ ವಿದ್ಯೆ ಹೋಗ್ಬಿಟ್ಟು ಏನಾಯಿತು ಅಂತ ಕೂಗಾಡ್ತಾರೆ. ಆಗ ಭದ್ರ ರೋಡಲ್ಲಿ ಬಿದ್ದಿರೋದನ್ನು ನೋಡಿ ವಿದ್ಯಾ ಕೂಗಾಡ್ತಾರೆ. ಆಗ ಏನಾಯಿತು ಗೌಡ್ರೆ ಅಂತ ಜೋರಾಗಿ ಕೂಗಾಡಿ ದಯವಿಟ್ಟು ಯಾರಾದರೂ ಕಾಪಾಡಿ ಅಂತ ವಿದ್ಯಾ ಕಣ್ಣೀರು ಹಾಕ್ತಾರೆ. ಆಗ ಎಲ್ಲರೂ ಸೇರಿಕೊಂಡು ಭದ್ರನ ಆಸ್ಪತ್ರೆಗೆ ಸೇರಿಸ್ತಾರೆ. ಆದರೆ ಭದ್ರ ಸಾವು ಬದುಕಿನ ಮಧ್ಯ ಹೋರಾಡ್ತಾ ಇರ್ತಾರೆ. ವಿದ್ಯಾಗಂತೂ ಕಣ್ಣೀರು ಹಾಕ್ತಾ ಇರ್ತಾರೆ. ದೇವ್ರೆ, ಗೌಡ್ರಿಗೆ ಏನಾಗಬಾರ್ದು ಅಂತ ವಿದ್ಯಾ ಕಣ್ಣೀರು ಹಾಕ್ತಾರೆ. ಆದರೆ ಭದ್ರನ ಇಲ್ಲಿ ತುಂಬಾ ಕ್ರಿಟಿಕಲ್ ಆಗಿದೆ ಅಂತ ಡಾಕ್ಟರ್ ಹೇಳ್ತಾರೆ. ಇವ್ರ ಜೀವಕ್ಕೆ ತುಂಬಾ ಅಪಾಯ ಆಗಿದೆ ಅಂತ ಡಾಕ್ಟರ್ ಹೇಳಿದಾಗ ವಿದ್ಯಾ ಒಂದು ಕ್ಷಣ ಕುಸಿದು ಹೋಗ್ತಾರೆ. ಇದೆಲ್ಲ ವಿದ್ಯಾ ಕನಸ ಅಥವಾ ನಿಜನ ಅಂತ ಮುಂದೆ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್.